ಎಷ್ಟೋ ಜನ ಅಡ್ದಿದ್ದಾರೆ ತಾಯಂದ್ರು, ಅವ್ರ ಮಕ್ಕಳೆಲ್ಲ ಏನಂತಂದ್ರೆ ತಾನು ತನ್ನ ಜೀವನ ತನ್ನ ಕುಟುಂಬ ಅಷ್ಟೇ. ಆದ್ರೆ ಈ ದೇಶಕ್ಕೆ ಅವ್ರೇನು ಪ್ರಯೋಜನ ಅಂತ ನನಗೇನು ಅನ್ಸಲ್ಲ. ಯಾರು ಹುಟ್ಟಿರ್ತಾರೆ ಈ ದೇಶದಲ್ಲಿ ಒಬ್ರು ತಾಯಿಗೆ, ನಾನ್ ಬದುಕೋದಕ್ಕಿಂತ ನನ್ನ ದೇಶ, ನನ್ನ ವಿಶ್ವ, ನನ್ನ ಸಮಾಜ, ನನ್ನ ಸೊಸೈಟಿ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅಂತ ಮಕ್ಕಳಿಗೆ ಜನ್ಮ ಕೊಡ್ತಾರಲ್ಲ, ಅವರು ನಿಜವಾದ ತಾಯಂದ್ರು, ಈ ದೇಶದ ಒಂದು ತಾಯಂದ್ರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಸವಣ್ಣ ಇವನಮ್ಮವ ಅಂತ ಹೇಳಿದ್ರು, ಯಾರು ಭೇದ ಭಾವ ಮಾಡ್ಲಿಲ್ಲ. ಹಾಗೆ ಒಂದು ಕಾಗೆ ಒಂದು ಅಗಳು ಕಂಡರೆ ಕರೆಯದೆ ತನ್ನ ಕುಲವನ್ನೆಲ್ಲ, ಕೋಳಿ ಒಂದು ಗುಟುಕ ಕಂಡರೆ ತನ್ನ ಕುಲವನ್ನೆಲ್ಲ ಕರೆಯದೆ, ಕರ್ಕೊಂಡು ತಿನ್ನೋ ಸಂಸ್ಕೃತಿ ಕಾಗೆಗೆ ಕೋಳಿಗಿದೆ ಅಂದ್ಮೇಲೆ ನಮ್ಮ ಮನುಷ್ಯರಿಗೆ ಯಾಕಿಲ್ಲ? ಇಲ್ಲಿ ಯಾವ ಪದವಿಗಳಿಗಿಂತ ಅದಕ್ಕೆ ಬಸವಣ್ಣ ಹೇಳೋದು, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮತ್ಯಾವ ಪದವಿಯನ್ನೊಲ್ಲೆನಯ್ಯ, ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ ಇತ್ತೊಡೆ ಸಾಕು ಅಂತ ಕೇಳ್ತಾರ ಅವರು. ಬ್ರಹ್ಮ ಪದವಿನೂ ಬೇಡ, ವಿಷ್ಣು ಪದವಿನೂ ಬೇಡ ಅಂತ ಹೇಳ್ತಾರೆ, ರುದ್ರ ಪದವಿನೂ ಬೇಡ ಅಂತಾರೆ. ಇನ್ನೊಂದು ಕಡೆ ಒಬ್ರು ಶರಣ ಹೇಳ್ತಾರೆ, ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಇರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ ಒಲ್ಲೆ ಒಲ್ಲೆ. ನನಗೆ ಸೇವೆ ಮಾಡೋದ್ ಬಿಟ್ರೆ ಇನ್ಯಾವುದು ಬೇಡ ಅಂತ ಹೇಳಿದಂತ ಸಂಸ್ಕೃತಿ ನಮ್ದಿದೆ. ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕೇನಂತಂದ್ರೆ, ನಾನು ಅನ್ನೋದು ಬಿಟ್ಟು ನಾವು ಅನ್ನೋ ಭಾವ ಫಸ್ಟ್ ಕಲಿಬೇಕಾಗಿದೆ. ಈ ಸೊಸೈಟಿಗೆ ಏನಾದ್ರೂ ಮಾಡ್ಬೇಕು.